ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೂ ಕೂಡ ನಮ್ಮ ಗಣ್ಯರ ಈ ವೇದಿಕೆಯ ಮೇಲೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ. ಗೋಕಾಕ್ ಹಾಗೂ ಮುರುಳಗಿ ತಾಲೂಕಿನ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನ ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಕೀರ್ತಿಯನ್ನು ಬೆಳಗಿದಾರಲ್ಲ ಅವರಿಗೆ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಗಾಯನ, ಜಾನಪದ ಗಾಯನ, ಸಮೂಹ ನೃತ್ಯ ಮತ್ತು ಜಾನಪದ ನೃತ್ಯ, ಈ ಒಂದು 4 ವಿಭಾಗಗಳಲ್ಲಿ 3 ಏಕ ನೃತ್ಯ ಒಂದು. ಸೊ ಈ ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು, ತಾಲೂಕಾ ಮಟ್ಟ ಸ್ಪರ್ಧೆಗಳು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಇದ್ರ ಮುಖಾಂತರ ಈ ಎಲ್ಲ ತಂಡಗಳು ತನ್ನದೇ ಆದಂಥ ತಯಾರಿ ನಡೆಸಿ ಗೋಕಾವಿ ಜನರಿಗೆ ಒಂದು ಮನೋರಂಜನೆ ರಸದೌತನ್ನು ನೀಡಲಿಕ್ಕೆ ಎಲ್ಲ ರೀತಿಯಿಂದ ಸಜ್ಜುಗೊಂಡಿದ್ದಾರೆ. ಇದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ರಿಯಾಜ್ ಚೌಗ್ಲಾ ಸರ್ ಅವರು ಬಹಳ ಯಶಸ್ವಿಯಾಗಿ ಈಗಾಗಲೇ ಎಲ್ಲ ತಯಾರಿಗಳು ಮುಗಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧರಾಗಿದ್ದಾರೆ. ಅಂತಿಮ ಹಂತದ ಸ್ಪರ್ಧೆಗಳು 16, 17, 18 ನಡೀತಾ ಇದ್ರು ಕೂಡ ಈ ಒಂದು ಅಂತಿಮ ಹಂತದ ವೇದಿಕೆಯ ಮೇಲೆ ಸುಮಾರು 1200 ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಇದರ ಮುಖಾಂತರ ತಮ್ಮ ಕಲಾ ಪ್ರದರ್ಶನವನ್ನು ಗೋಕಾವಿ ಜನತೆಯ ಮುಂದೆ ಪ್ರದರ್ಶಿಸಲಿದ್ದಾರೆ. ಈ 1200 ಜನರನ್ನು ನಾವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಡಿಸೆಂಬರ್ 21 ಮತ್ತು ಡಿಸೆಂಬರ್ 22ರಂದು 2 ದಿನಗಳ ಕಾಲ ಮೊದಲನೇ ಹಂತದ ಆಯ್ಕೆ ಮಾಡಿದ್ದೀವಿ ನಾವು. ಆ ಮೊದಲ ಹಂತದ ಆಯ್ಕೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸ್ಪರ್ಧಾಗಳು ಬಂದಿದ್ರು. ಸುಮಾರು 4000 ಜನರದ ಆಡಿಷನ್ ಆಯ್ಕೆಯನ್ನು ನಾವು ಅವತ್ತು ಮಾಡಿದ್ವಿ. ಆ 4000 ಜನರಲ್ಲಿ 1200 ಜನರು ಮಾತ್ರ ಅಂತಿಮ ಹಂತದ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲಾರ್ದೇನೆ ಪ್ರತಿ ವರ್ಷದಂತೆ ಏನು ಸತೀಶನ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಂತೆ ತಾಲೂಕಂದ್ರೆ ಇವಾಗ ಗೋಕಾಕ್ ಮುರುಳಗಿ ಅಂತ ಆಗಿದೆ. ನಾವು 2 ತಾಲೂಕನ್ನು ಒಗ್ಗಟ್ಟಾಗಿ ತಗೊಂಡ್ಬಿಟ್ಟು ಗೋಕಾವಿ ಮತ್ತು ಮುರುಳಗಿ ತಾಲೂಕು ಸೇರಿದಂತೆ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ PUCನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ 3 ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಗದು ಬಹುಮಾನ ಸಹಿತ ಸನ್ಮಾನವನ್ನು ನೀಡಿ ಅವ್ರಿಗೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಕೊನೆಯ ದಿನದಲ್ಲಿ ನಡೀತಾ ಇದೆ. ಇಷ್ಟೇ ಇಲ್ಲಾರ್ದೇ ಈ 3 ದಿನಗಳ ಪ್ರೋಗ್ರಾಮು ಸತೀಶ್ ಶುಗರ್ಸ್ ಅವಾರ್ಡ್ಸ್ 22 ಸತೀಶ್ ಶುಗರ್ಸ್ ಅವಾರ್ಡ್ಸ್ ಆಗ್ತದೆ. ಆಮೇಲೆ ಸೋಮವಾರ ದಿನ 19ನೇ ತಾರೀಕು ಸತೀಶ್ ಶುಗರ್ಸ್ ಕ್ಲಾಸಿಕ್ಸ್ ದೇಹದಾಢ್ಯ ಸ್ಪರ್ಧೆ ನಡೀತಾ ಇದೆ. ಇದರ ಒಂದು ಮಾಹಿತಿಯನ್ನು ರಮೇಶ್ ಕಳಿಮನಿ ಸರ್ ಅವರು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದಾರೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ರಿಯಾಜ್ ಚೌಗ್ಲಾ ಸರ್ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ನನ್ನ ವಂದನೆಗಳು ತಿಳಿಸುತ್ತಾ ಮಾತು ತಿಳಿಸ್ತೇನೆ. 9 ತಾರೀಕು ಮುಂಜಾನೆ 11 ಗಂಟೆಗೆ ತಾಲೂಕು ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಇಲ್ಲೇ ಹೊಂದಿದ್ದೀವಿ. ಅದು MHS ಸ್ಕೂಲ್ನಲ್ಲಿ ಬ್ಯಾಡ್ಮಿಂಟನ್ ಹಾಲ್ ಇದೆ. ಅಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಮುಗಿಸ್ಕೊಂಡು ರಿಸಲ್ಟ್ ಮಾತ್ರ ನಮ್ಮ ಈ ಸ್ಪರ್ಧೆಗೆ ತೊಗೊಂಡ್ಬಿಡ್ತೀವಿ, ಈ ದೊಡ್ಡ ವೇದಿಕೆಗೆ. ನಂತರ ಇಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಅದೇ ದಿನ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಟೋಟಲ್ ಒಂದು 300 ಜನ ದೇಹದಾಢ್ಯ ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ಕಡೆ ಬಂದಂಥ ಹುಡುಗರ ಲಿಸ್ಟ್ ಪ್ರಕಾರ ಒಂದು 270 ಜನ ಲಿಸ್ಟ್ ಬಂದಿದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಸ್ಪರ್ಧಾಗಳು ಬರ್ತಾ ಇದ್ದಾರೆ. ಆ ದಿನ ಇಲ್ಲಿ ಸಾಹೇಬರು ಹೇಳಿದ ಪ್ರಕಾರ 10ರಿಂದ 10:30 ಒಳಗೆ ಆ ಸ್ಪರ್ಧೆಯನ್ನು ಮುಗಿಸಕ್ಕೆ ಹೇಳಿದ್ದಾರೆ. ಹಾಗಾಗಿ ತಾಲೂಕು ಮಟ್ಟ ಸ್ಪರ್ಧೆಯನ್ನು ಮುಂಜಾನೆ ಮುಗಿಸಿ 4 ಗಂಟೆ ಸಾಯಂಕಾಲ 4 ಗಂಟೆಯಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪರ್ಧೆಯನ್ನು ಇಲ್ಲಿ ಮುಗಿಸ್ಕೊಳ್ತಾರೆ. ಅವತ್ತೇನ ಫೈನಲ್ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಫೈನಲ್ ಮೇನ್ ವೇದಿಕೆ ಮೇಲೆ ಹಾಕಿದ್ವಿ. ಔಟ್ಡೋರ್ ಮಾಡ್ಕೋತಾರೆ ನಾವು ಬೇರೆ ಕಡೆ ಮಾಡ್ಕೋದು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಇಲ್ಲಿ ಮೇನ್ ಹುಡುಗರು ಸನ್ಮಾನ ಮಾಡ್ತಾರೆ. ಮುಡುಲ್ಗಿ ಬೇರೆ ಎರಡು ಸೇರಿ ಮಾಡ್ತಾರೆ. ಎರಡು ಸೇರಿ ಬಂದ ಮುಡುಲ್ಗಿ ವಿಭಾಗ ಮತ್ತು ಎರಡು ಸೇರಿ ಒಂದೇ PUC ಆಗಲಿ SSLC ಆಗಲಿ ಎರಡು ಪ್ರತ್ಯೇಕ ಕಲಾ, ವಾಣಿಜ್ಯ ವಿಭಾಗ ಅಲ್ಲಿ ಬೇರೆ ಬೇರೆ ವಿಶೇಷ ಆಮಂತ್ರಣ ಯಾರು? ವಿಶೇಷ ಆಮಂತ್ರಣ ಯಾರಿಗೂ ಕೊಡುವುದಿಲ್ರಿ. ಇದನ್ನ ಯಾರು ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಫೈನಲ್ ಹೊಡೆದಿರ್ತಾರಲ್ರಿ ಅವರೇ ಜಾಸ್ತಿ ಇದೆ. ಮುಖ್ಯಮಂತ್ರಿಗಳು ಇಲ್ಲದೆ ಎಲ್ಲ ಸೌಕಾರ ಗೊತ್ತರ, ಸೌಕರ್ಯನ ಹೇಳುವುದಿಲ್ಲ. ಕೊನೆ ಹಂತದಾಗ ಅವ್ರ ಕೊನೆ ಇದ್ರಾಗ ಹೇಳ್ತಾರ. ಮತ್ತೆ ಯಾರು ಲಾಸ್ಟ್ ಪ್ರೈಸ್ ಎಷ್ಟಿದೆ ಟೋಟಲ್?
ಪ್ರೈಸ್ ಟೋಟಲ್ ನಮ್ದು 28 ಲಕ್ಷ ರೂಪಾಯಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ಗೆ ಮತ್ತು 16 ಲಕ್ಷ ರೂಪಾಯಿ ಬಾಡಿ ಬಿಲ್ಡಿಂಗ್ ಟೋಟಲ್ 19 ಲಕ್ಷ ಬಾಡಿ ಬಿಲ್ಡಿಂಗ್ 28 ಲಕ್ಷ ರೂಪಾಯಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ಗೆ ಕಲ್ಚರಲ್ ಆಕ್ಟಿವಿಟಿ. ಈ 19, 22 ಟೋಟಲ್ ಎಷ್ಟಾಗೋದು ಈ ಕುರ್ಚಿ ಟೇಬಲ್ ಎಲ್ಲ ಹಿಡಿದು? ಈಗ ಚೇರ್ ಆಸನದ ವ್ಯವಸ್ಥೆ ಜನರಲ್ ಮಂದಿಗೆ ಒಂದು 6,000 ಜನರಲ್ ಹಾಕಿದ್ರಿ ಜನರಲ್ ಚೇರ್ ಪ್ಲಸ್ 4,000 ವಿಐಪಿಸ್ ಗೆಸ್ಟ್ ಮತ್ತು ವಿಐಪಿಸ್. ಅದೇ ರೀತಿ 2,000 ಪಾರ್ಟಿಸಿಪೆಂಟ್ಸ್ ಟೋಟಲ್ 12,000 ಆಸನದ ವ್ಯವಸ್ಥೆ ಮಾಡಿದ್ರು. ಸರ್ ಫ್ರೀಯಾಗಿ ಬರ್ಬೋದು, ಇನ್ನು ಪಾಸ್ ಪಾಸ್ ಕೊಟ್ಟವ್ರಿಗೆ ಜನರಲ್ ಮತ್ತು ಗೆಸ್ಟ್ಗಳಿಗೆ ಚೇರ್ ಹಾಕಿದ್ರಿ. ಮತ್ತು ಫ್ರೀ ಬಂದವ್ರಿಗೆ ಸ್ಟೇಡಿಯಂ ಇದೆ, ಸಾಕಷ್ಟು ಜಾಗ ಇದೆ, ಕೂತು ನೋಡಬಹುದು. ಸ್ವಲ್ಪ ಮೀಡಿಯಾದವ್ರಿಗೆ ಒಂದು ಸ್ವಲ್ಪ ನಾವು ಬರೋದು ಸ್ವಲ್ಪ ಏನಾಗ್ತದೆ ಸಾಯಂಕಾಲ ಸುದ್ದಿ ಕೇಳಿ ಹೋಗೋದು ಎಲ್ಲ ಅಜ್ಜುಬ ಆಗಿಬಿಡ್ತೀವಿ ನಾವು. ಅದಕ್ಕೆ ನೀವು ಅದಕ್ಕೆ ನಮ್ಮ ಆಪ್ಷನ್ ಹೇಳ್ರಿ, ಏನು ಈ ಸಲ ವ್ಯವಸ್ಥೆ ಮಾಡ್ರಿ. ಅಲ್ಲ ನೀವು ಹೇಳಿ ಮೀಡಿಯಾದವ್ರಿಗೆ ಸ್ವಲ್ಪ ಬಂದ್ಬಿಟ್ಟು ಅದೇ ನೀವು ಫ್ಯಾಮಿಲಿಗೆ ನೀವು ಪಾಸ್ ಕೊಡ್ತೀವಿ, ಮೊದಲ ಕಳಿಸ್ತೀವಿ ಅವ್ರನ್ನ. ನೀವೇನಿದ್ರೆ ನಿಮ್ಗೆ ಐ ಕಾರ್ಡ್ ಕೊಡ್ತೀವಿ, ಅದನ್ನ ಐ ಕಾರ್ಡ್ ಕೊಡ್ತೀರಲ್ಲ. ಬಂದಾಗ ಜಗನೇ ಇರೋದಿಲ್ಲ. ಮತ್ತೆ ಬೇರೆ ಒಂದು ಕಾಂಟ್ರಾಕ್ಟ್ ಐಡಿ ಕಾರ್ಡ್ ಕೂಡ 100 ಮಂದಿ ಕೊಡ್ತಾರೆ. ಡಿಮಾಂಡ್ ನಾವು ಈಡೇರಿಸಿದ್ದು ರಿಸರ್ವ್ ಮಾಡ್ತೀವಿ. ಅದ್ರ ಸಲುವಾಗಿ ಎಲ್ಲಿದ್ದಾರೆ ರಿಪೋರ್ಟ್ ಅಂತ ಬಂದ್ಬಿಡ್ತಾರೆ. ಈಗ ನೋಡಿ ನೀವು ಕನ್ನಡ ನೋಡ್ತಾರೆ ಎಲ್ಲರೂ, ಈಗ ಇಲ್ಲಿ ಇಂಥವ್ರು ಇನ್ನು ಡೈಲಿ ಅಂತ ನೋಡ್ತಿರ್ತಾರೆ, ಎಲ್ಲ ಅಂಥವ್ರಿಗೆ ಒಂದು ಸ್ಪೆಷಲ್ ಆಗಿ ಮೀಡಿಯಾ ಮಾಡ್ಕೊಂಡು ನಿಮ್ಗೆ ಐ ಕಾರ್ಡ್ ಇಶ್ಯೂ ಮಾಡ್ತೀವಿ. ಐ ಕಾರ್ಡ್ ಇದ್ದವ್ರು ಮಾತ್ರ ಅಲ್ಲ, ಅಷ್ಟು ವ್ಯವಸ್ಥೆ ಮಾಡಿ. ಅಲ್ಲ ಎರಡನೇದವ್ರು ಯಾರು ಬಂದು ಹೇಳು ಒಂದು ಹೊರ ನಿಮ್ಮ ಫ್ಯಾನ ಎಲ್ಲ ಫಾಲೋಸ್ ಬಂದು ಕೊಂಡು ಬರೋದು. ರಿಸರ್ವ್ ಇಡ್ತದೆ ಬರ್ರಿ. ಈ ಒಂದು ಪ್ರೆಸ್ ಮೀಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನದ ಕಾರ್ಯದರ್ಶಿಗಳು, ಆತ್ಮೀಯರು ಮತ್ತು ಸಹೋದರರಾಗಿರ್ತಕ್ಕಂಥ ರಿಯಾಜ್ ಸಬಲಾ ಸರ್ ಅವರನ್ನ ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಸರ್ನ ಮತ್ತು ನಮ್ಮ ಯಾವತ್ತೂ ನನ್ನನ್ನು ರಾಮಾಟಿ ಸರ್ ಅಂತ ಕರೆದು ಅತಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ಶ್ರೀ ಸುರೇಶಣ್ಣ ಜೋರಾಪುರ ಅವರನ್ನು, ರಮೇಶ್ ಕಳಿಮನಿ ಮತ್ತು ಕಾಟೇಶ್ ಗೋಕಾಕ್ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಪತ್ರಿಕಾ ಬಾಂಧವರಿಗೂ ನನ್ನ ಪರವಾಗಿ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನದ ಪರವಾಗಿ ಸತೀಶ್ ಅಣ್ಣವರ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಹೆಚ್ಚಾನೆಚ್ಚು ಈ ಕಾರ್ಯಕ್ರಮವನ್ನು ವಿಸ್ತರಿಸಿ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.